ಶಾಸಕರು ರಾಜು ಕಾಗೆ ಅವರಂತ ಅನ್ಕೊಳ್ಳೋಣ, ಇನ್ನೊಂದಿಷ್ಟು ಜನ ಶಾಸಕರಿದ್ದಾರೆ. ಅವರೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಅಯ್ಯೋ ನಮ್ಗೆ ದುಡ್ಡೇ ಬರ್ತಾ ಇಲ್ಲ, ಕ್ಷೇತ್ರದ ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಅಂತ. ಹಂಗಾಗಿ ಆ ಪ್ರಶ್ನೆ ಮಾಡಿದೆ. ಅದಾದ ನಂತರ ನಮ್ಗೆ ಇನ್ನೊಂದು ಪ್ರಮುಖವಾದಂತ ಪ್ರಶ್ನೆ, ಬಿಕಾಸ್ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ, ನೀವು ಉತ್ತರ ಕರ್ನಾಟಕದ ಶಾಸಕರಾಗಿರೋದ್ರಿಂದ, ಪ್ರತಿ ಬಾರಿ ಚಳಿಗಾಲದ ಅಧಿವೇಶನ ನಮ್ಮ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಬೆಳಗಾವಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಧ್ವನಿ ಎತ್ತಬೇಕಾಗಿರುತ್ತೆ. ಆದ್ರೆ ನಮ್ಮ ಎಲ್ಲಾ ಶಾಸಕರು ಕೂಡ ಒಗ್ಗಟ್ಟಿನಿಂದ ಧ್ವನಿ ಎತ್ತಲ್ಲ ಅನ್ನೋ ಆರೋಪ. ಇಲ್ಲ ನೋಡಿ, ಉತ್ತರ ಕರ್ನಾಟಕದ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಂದು 15-20 ಜನ ಒಬ್ಬರಿಗೊಬ್ಬರು ಮಾತಾಡಿಕೊಂಡು, ನೀ ಈ ಸಮಸ್ಯೆ ಬಗ್ಗೆ ಮಾತಾಡೋ, ನಾ ಈ ಸಮಸ್ಯೆ ಬಗ್ಗೆ ಮಾತಾಡ್ತೇನೆ, ಸವಿಸ್ತಾರವಾಗಿ ಬಂದ ನೀವು ಗೊತ್ತಿರ್ಬೋದು. ಇವತ್ತು ಇದ್ರೊಳಗೆ ನಾವು ಏನು ಸದನದಲ್ಲಿ ಮಾತಾಡುವೆ ವಿತ್ ರೆಕಾರ್ಡ್, ನಾ ಎಷ್ಟು ಮಾತಾಡೇನಿ, ಆಮೇಲೆ ಇಲ್ಲಿ ಎಷ್ಟು ಮಾತಾಡೀನಿ, ಬೆಂಗಳೂರಿಗೆ ಎಷ್ಟು ಸಲ ಮಾತಾಡೀನಿ. ಯಾವುದೇ ಉತ್ತರ ಕರ್ನಾಟಕದ ಸಮಸ್ಯೆ ಬಂದಾಗ ಧ್ವನಿ ಎತ್ತುದ್ರಲ್ಲಿ ನಾವೆಂದೂ ಇದ್ದಿದ್ದಿಲ್ಲ. ವೈಯಕ್ತಿಕವಾಗಿ ಮಾತಾಡ್ತೀರಾ, ಆದ್ರೆ ಎಲ್ಲರೂ ಸೇರಿ ಚಳಿಗಾಲದ ಅಧಿವೇಶನ ಮಾಡದೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ. ಬಟ್ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇಲ್ಲ, ಮಾತಾಡಿದ್ರೆ ನೋಡಿ, ಲಕ್ಷ್ಮಣ್ ಸವದಿ ಅವ್ರು ಮಾತಾಡ್ರ, GS ಪಾಟೀಲ್ ಮಾತಾಡ್ರ, ಹಂಗೆ ಭಾಳ ಜನ ಮಾತಾಡ್ರ. ಹೆಸರು ಹೇಳ್ಕೊತ ಹೋದ್ರೆ ಭಾಳ ದೊಡ್ಡ ಪಟ್ಟಿ ಇದೆ. ಅದಕ್ಕೆ ಭಾಳ ಜನ ಶಾಸಕರು ಮಾತಾಡ್ಯಾರ. ಹಂಗೆ ಅವರು ಲೆಂಗ್ದಿ ಮಾತಾಡೋಕ್ಕಿಲ್ಲ, ಶಾರ್ಟ್ ಮಾತಾಡಿರ್ಬೋದು. ಆದರೆ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಾರ ಎಲ್ಲರೂ. ಇವತ್ತು ನೈಋತ್ಯ ರೈಲ್ವೆ ವಲಯ ಆಗಬೇಕಿತ್ತು, ಅವತ್ತು ಹೋರಾಟ ಮಾಡಿದ್ವಿ. ಹೈಕೋರ್ಟ್ ಆಗ್ಬೇಕು ಅಂತಿದ್ವಿ, ಅವತ್ತು ಕೂಡ ಒಕ್ಕಟ್ಟಿನ ಹೋರಾಟ ಇತ್ತು. ಇವತ್ತು ಮಾದಾಯಿ ಮಾಡೇ ತೀರ್ಬೇಕಂತ ಮಾಡೇವಿ, ಅದು ನೀರು ಕುಡ್ದೋ ಸಾಯ್ಬೇಕಂತ ಹೊಂಟೇವಿ, ಮಾಡ್ತೀವಿ. ಹೋರಾಟ ಮಾಡೇ ಪಡೆದಲ್ಲ ಅಲ್ಲ ನಾವು ಹೋರಾಟ, ಅದು ಆಗೋ ಮಟನೂ ಬಿಡೋದಲ್ಲ. ನಮ್ಮ ಕಮಿಟ್ಮೆಂಟ್ ಅದು. ಇನ್ನು ಎಷ್ಟು ವರ್ಷ ಬೇಕು ಸರ್? ಏನಿಲ್ಲ, ಊರಿಗೆ ಬಂದಾಗ ನೀರಿಗೆ ಬರ್ದೇ ಇರ್ತಾರ, ಎಲ್ಲ ಫೈನಲ್ ಆಗಿದೆ, ಆದೇಶಾಗೋದು ಒಂದೇ. ಹೀಗಾಗತ್ತೆ, ಏನು ಸಮಸ್ಯೆ ಇಲ್ಲ. ಈಗಾಗಲೇ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮನವಿ ಮಾಡಿದೆ. ಹಿಂದೆ ಏನೇ ಸಮಸ್ಯೆ ಬಂದಾಗ ಅನಂತಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡುವೆ ಕೊಂಡಿಯಾಗಿ ಕೆಲಸವನ್ನು ಮಾಡ್ತಿದ್ರು. ಆ ಕೆಲಸವನ್ನು ಮಾಡಲಿಕ್ಕೆ ಈಗ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ರಾಜ್ಯದಿಂದ ಕೇಂದ್ರ ಸಚಿವರಾಗಿ ಅವ್ರಿಗೆ ಮನವಿ ಮಾಡಿದ್ರು. ಅವರು ಪಾಸಿಟಿವ್ ಆಗಿ ತೀರ್ಮಾನ ಮಾಡಿದ್ರು. ಅವ್ರ ಜೊತೆ ನಾನು, MR ಪಾಟೀಲ್ರು, CC ಪಾಟೀಲ್ರು, ಅದ್ರ ಕೂಡ ಬೇರೆ ಬೇರೆ ಮಹೇಶ್ ಟಂಗಿನ್ಕೆ ಅವರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, BJP ಅವ್ರು ನೀವು ಒಪ್ಸೋದು ಕೆಳಗೆ ಮ್ಯಾಲಿನ ನಿಮ್ಮ ಜವಾಬ್ದಾರಿ, ಕೆಳಗೆ ರಾಜ್ಯ ಸರ್ಕಾರ ನನ್ನ ಜವಾಬ್ದಾರಿ ಅಂತೇಳಿ, ಅಂದರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಅದು ಏನೋ ಮಾಡ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಪಕ್ಷಾತೀತವಾಗಿ ಪ್ರಯತ್ನ ಮಾಡೋದು. ಹೆಂಗಿರ್ತಾರೆ ಸರ್ CM ಸಾಹೇಬರು ನಿಮ್ಮ ಜೊತೆಗೆ ವೈಯಕ್ತಿಕವಾಗಿ, ಅಥವಾ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಿಮ್ ಜೊತೆಗೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ, ಹೆಂಗೆ ಸ್ಪಂದಿಸ್ತಾರೆ? ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಾವು ಹೋದಾಗ ನಮ್ಗೆ ಯಾವ ಮುಖ್ಯಮಂತ್ರಿ ಅನ್ಸಂಗೇ ಇಲ್ಲ. ಅಂದ್ರೆ ಅಷ್ಟು ಹಾರ್ಟ್ಲಿಯಾಗಿ ಮಾತಾಡ್ತೀವಿ. ಈವನ್ DK ಶಿವಕುಮಾರ್ ಸಾಹೇಬ್ ಕೂಡ ಅಷ್ಟೇ, ನಾನು ಕೂಡ. ಆದರೆ ಕೆಲಸ ಮಾಡೋ ಹೊತ್ನಾಗ ಇದು ಏನೋ ಸೈಗೆ ಮಾಡ್ಬೇಕಾದಾಗ ಎಲ್ಲರೂ ಬಿಟ್ಟು ಫಸ್ಟ್ ನಾನು ಸೈ ಮಾಡ್ತೀನಿ. ಆ ಪ್ರೀತಿ ನನ್ನ ಮೇಲೆ ಇದೆ. ಇಲ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಎಲ್ಲಿ ಸಾಧ್ಯ ಇತ್ತು? ಫಸ್ಟ್ 25 ಕೋಟಿ 50 ಲಕ್ಷ ಕೊಟ್ಟು 50 ಕೋಟಿ ಕೊಟ್ಟರು ಅಂತ ಮಾಡಿದ್ವಿ. ಮತ್ತು ಎಕ್ಸ್ಟ್ರಾ ಆಯಾ ಇಲಾಖೆ ನಮ್ಮ ಬೋಸರಾಜ್ ಸರ್ ಅವರು, ಆಮೇಲೆ ಹಿಂಗೆ HK ಪಾಲ್ ಸಾರು, ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ನಮ್ಮ ತಂಗಡಿಗೆ ಅವರು, ಹಿಂಗೆ ಬೇರೆ ಬೇರೆ ಇಲಾಖೆಯಿಂದ ಎಲ್ಲ ದುಡ್ಡು ತಂದು ಅಂತ ಮಾಡೋಕ್ಕಾಗಿದೆ. ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನನಗೆ ಹೈಯೆಸ್ಟ್ ಕೊಟ್ಟಿದ್ದು PWD ಇಲಾಖೆಯಿಂದ ದುಡ್ಡು ಕೊಟ್ಟ. ನನ್ನ ಕ್ಷೇತ್ರಕ್ಕೆ ಲೋಕೋಪಯೋಗಿ ಸಚಿವರಂತ ಸತೀಶ್ ಜಾರಕಿಹೊಳಿ. ನಾವು ಯಾರನ್ನೂ ಮರೆಯೋಕ್ಕಾಗೋದಲ್ಲ. HC ಮಾದೇವಪ್ಪನವ್ರು ಕೊಡತ್ತಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ವಂಡರ್ಫುಲ್, ಇಷ್ಟೆಲ್ಲ ರೋಡ್ ಮಾಡೋಕ್ಕೆ ಕಾರಣ ಪ್ರಿಯಾಂಕಾ ಖರ್ಗೆ ಅವ್ರು ಅಷ್ಟು ದುಡ್ಡು ಕೊಡ್ತಾರೆ. ನನಗಂತೂ ತೊಂದರೆ ಆಗಿಲ್ಲ. ಬೇರೆ MLಗಳು ಟೀಕೆ ಮಾಡ್ಬೇಕಂತ ಮಾತಾಡೋದು ಬೇರೆ, ಆದರೆ ಹೃದಯ ಮುಟ್ಕೊಂಡು ಹೇಳಿ ಯಾರಿಗೇನು ಬಂದಿಲ್ಲ ಅಂತ ಹೇಳ್ತಾರೆ ವಿಧಾನಸೌಧದಾಗ. ಯಾರಿಗೇನು ಬಂದಿಲ್ಲ ಅಂತ ಹೇಳಿ ಮತ್ತೆ ನೀವು ಡೆವಲಪ್ಮೆಂಟ್ ಹೆಂಗೆ ಮಾಡತ್ತೀರಿ? ಪ್ರಗತಿ ಪಥ ರಸ್ತೆ ಮಾಡತ್ತೀವಿ, 4 ಕಿಲೋಮೀಟರ್ 30 ಕಿಲೋಮೀಟರ್ ಒಂದು ಕ್ಷೇತ್ರಕ್ಕೆ. ಮತ್ತದು ಕೆಲಸ ಅಲ್ವಾ? ಬೇರೆ ಬೇರೆ ZP ಅಲಾಟ್ಮೆಂಟ್ ದುಡ್ಡು ಕೊಟ್ವಿ, TP ಅಲಾಟ್ಮೆಂಟ್ ದುಡ್ಡು ಕೊಟ್ವಿ, ಅನ್ಟೈಡ್ ಗ್ರಾಂಟ್ ಅಂತಾರೆ. ಅದೆಲ್ಲ ದುಡ್ಡಲ್ಲ, ಯಾವುದು ನಿಂತಿಲ್ರಿ. ಹಂಗೆ ಮಾತಾಡ್ಬೇಕಷ್ಟೇ ಮಾತಾಡ್ತಾರೆ. ಸರ್, ಸಂಪುಟ ಪುನರ್ರಚನೆ NH ಕೊಂಡರೆಡ್ಡಿ ಅವರು ಮುಂದೆ ಸಚಿವರಾಗ್ತಾರ, ಆಕಾಂಕ್ಷಿ ಇದೀರಾ? ನಾನು ಯಾವುದೇ ಕೆಲಸ ಕೊಟ್ಟರು ಸಮರ್ಥವಾಗಿ ಮಾಡ್ತಕ್ಕಂಥ ಶಕ್ತಿಯನ್ನು ನನ್ನ ಕ್ಷೇತ್ರದ ಜನ ಕೊಟ್ಟರ. ನನಗೆ ಮಂತ್ರಿ ಆಗಬೇಕು ಅನ್ನೋಂಥ ವ್ಯವಸ್ಥೆ ಇರ್ಬೋದು, ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ಪರಮಾಧಿಕಾರ, KPCC ಅಧ್ಯಕ್ಷರಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನಾನೆಂದು ನಾನು ಮಂತ್ರಿ ಮಾಡಿ ಬಿಟ್ಟಂತೂ ಬೆನ್ನತ್ಕೊಂಡು ಹೇಳೋಂಗಿಲ್ಲ. ಕ್ವಾಟ್ರ ಮಾಡ್ತಿರ್ಲಿಕ್ಕೆ ಒಬ್ಬ ಶಾಸಕನಾಗಿ ಮಾದರಿ ಕ್ಷೇತ್ರ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.